ಮಾತು ನಿಜ ಇತ್ತು, ಅವ್ರು ಹೇಳ್ತಾ ಇರುವಂತ ಮಾತು ನಿಜ ಇತ್ತು. ಆದ್ರ ಆ ಮಾತಲ್ಲಿ ವರ್ಡ್ಗಳು ನಿಂತ ವರ್ಡ್ಗಳು ತಪ್ಪಿದ್ದು. ನಾವು ಚಾಲಕರು ಕುತ್ತ ಅಲ್ಲ, ನಾವು ಚಾಲಕರು ಈ ದೇಶ ಚಾಲಕರು ಕುತ್ತಗಳಲ್ಲ, ನಾವು ಕುತ್ತಗಳಲ್ಲ, ನಾವು ಈ ದೇಶದ ಹಿಡಿತ ಕೂಡ ಹೇಳ್ತೀವಿ. ಈ ದೇಶದ ಚಾಲಕರು ನಾವು ಭಾರತೀಯರು. ಯಾಕಂತ ನಾವಿಲ್ಲಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈ ಭಾರತ ದೇಶ ವಿಶ್ವದಲ್ಲೇ ಚಾಲಕರು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಕುತ್ತನ ಇದು ಸಾಧ್ಯ ಇರಲಾರಂತ ಮಾತು. ಜಂಗಲಲ್ಲಿ ಸೇರೋ ಮೂರು ಪ್ರಾಣಿ ಅದು ತಿರುಗುತ್ತೆ. ಯಾಕಂದ್ರೆ ಅದಕ್ಕೆ ಏನೋ ತಿಳುವಳಿಕಿಲ್ಲ. ಅದು ಬರೀ ತನ್ನ ಕಾಡಲ್ಲಿ ತಿರುಗೋದು ಮಾತ್ರ ಗೊತ್ತು. ನಮಗೆ ಸಿಟಿ ಹಿಡಿದು ಜನರ ಮಧ್ಯದಲ್ಲಿ ಹಿಡ್ಕೊಂಡು ನಾವು ಕಾಡಲ್ಲಿ ಕೂಡ ಹೋಗೋದು ಗೊತ್ತು. ಓರ್ಗನ್ಸೇ ನಾವು ಚಾಲಕರು ಸಿಂಗಲ್ ಸೇರ್ ನಾವು ಗಡಿ ಭಾಗದಲ್ಲಿ ನಿಂತು ಎದ್ದವರು ಇದು ಮಾಡ್ತೀವಿ. ಇದು ಇದು ಮಾಡ್ತಾರೆ ಎದ್ದವರು. ಆದ್ರೆ ಅವರಿಗೆ ಅಲ್ಲಿ ಗಡಿ ಭಾಗದಲ್ಲಿ ನಿಂತು ನೋಡ್ಕೊಂಡು ಹೊಡೆಯೋದು ಒಂದೇ ಗೊತ್ತು. ಪಬ್ಲಿಕ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾ ಇಲ್ಲ. ಎಲ್ಲಾ ವಿಷಯಗಳಲ್ಲೂ ಎಲ್ಲಾ ರೀತಿಯಲ್ಲೂ ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸವನ್ನು ಅರ್ಥಕೋಬೇಕು, ವ್ಯತ್ಯಾಸಗಳನ್ನು ತಿಳ್ಕೋಬೇಕು, ವ್ಯತ್ಯಾಸದಲ್ಲಿ ಅಂತರ ಏನು ಅಂತ ತಿಳ್ಕೊಳ್ಬೇಕು. ವ್ಯತ್ಯಾಸದ ಮೂಲಕ ನಾವು ಏನು ಮಾಡಬೇಕು, ಇದನ್ನು ಯಾಕೆ ಮಾಡಬೇಕು, ಇದನ್ನು ಮಾಡಿದ್ರೆ ಏನಾಗುತ್ತೆ, ಇದರಿಂದ ಆಗುವಂತ ಲಾಭಗಳೇನು, ಅವು ನಮಗೆಲ್ಲರಿಗೂ ತಿಳುವಳಿಕೆ ಇರಂಗಿಲ್ಲ. ಆದ್ರೆ ಎಲ್ಲಾ ಚಾಲಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತೀನಿ. ಯಾವುದೇ ಸಂಘದಲ್ಲಿ ಹೋದಾಗ ಆ ಸಂಘದ ಪದಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ, ನೀವು ಯಾವ ಸಂಘಕ್ಕಾದ್ರೂ ಸೇರಿ ಪರವಾಗಿಲ್ಲ, ಯಾವ ಸಂಘಕ್ಕಾದ್ರೂ ಸೇರಿ ಪರವಾಗಿಲ್ಲ, ಒಟ್ಟಿನಲ್ಲಿ ನೀವು ಒಂದು ಸಂಘದಲ್ಲಿ ಇರ್ರಿ. ಸಂಘದಲ್ಲಿ ಹೋಗಿ ಆ ಸಂಘದವರಿಗೆ ಮಾತಾಡಿ, ನೀಟಾಗಿ ಮಾತಾಡಿ. ನಮ್ಗೆ ಇದರಿಂದ ಆಗುವಂತ ಏನು, ನಮ್ಗೆ ಇದರಿಂದ ಆಗುವಂತ ಲಾಭ ಏನು, ಕೇವಲ ನಾವು ಲಾಭಕ್ಕೆ ಬರಬೇಕಾ, ಅಥವಾ ಇದಕ್ಕೆ ನನ್ನಿಂದ ಇನ್ನೊಬ್ಬರಿಗೂ ಕೂಡ ಲಾಭ ಆಗುವಂಥದ್ದು ಇದೆಯಾ? ಸಂಘದಲ್ಲಿ ಕೇವಲ ನಮ್ಮ ಲಾಭಗೋಸ್ಕರ ಅಲ್ಲ ಮಾಡೋದು. ನಮಗೆ ಲಾಭ ಬೇಡ. ಚಾಲಕರಿಂದ ನಾವು ಏನಾದರೂ ತಿಂದ್ರೆ ಚಾಲಕರು ನಾವು ತಿನ್ನಂಗೆ ನಾವು. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಬಹಳಷ್ಟು ಸಂಘಟನೆಗಳು ನಾನು ನೋಡಿದ್ದೀನಿ, ಬಹಳಷ್ಟು ಸಂಘಟನೆಗಳು ನೋಡಿದ್ದೀನಿ. ಎಲ್ಲ ರೀತಿಯಿಂದ ನಾವು ಅರ್ಥಕೊಂಡಿದ್ದೀವಿ. ಜಾಫರ್ ಸದೀಕ್ ಸರ್ ಅವರು ಕೂಡ ತುಂಬಾ ನಮ್ಮ ಜೊತೆಗೆ ಬಹಳಷ್ಟು ಸಂಘಟನೆಗಳಲ್ಲಿ ಅವರು ಕೂಡ ಬಂದಿದ್ದಾರೆ. ನಾನಾದಂಥ ಪೋಸ್ಟಲ್ಲಿ ಕೂಡ ಅವರು ಕೂಡ ಹೋಗಿ ಬಂದಿದ್ದಾರೆ. ರಾಷ್ಟ್ರೀಯ ಚಾಲಕಿಂತ ಫಸ್ಟ್ ರಾಷ್ಟ್ರೀಯ ಉಪಾಧ್ಯಕ್ಷ ನಾನಾಗಿದ್ದೆ. ನಾನು ಗೊತ್ತು ಕೂಡ ಇರಲಿಲ್ಲ. ಅವರಿಗೆ ಕೇಳಿದ್ರು ಏನೋ ಒಂದು ಪದವಿ ಕೊಡೋದಾಗಿ ಅಂತ, ನಮ್ಗೆ ಗೊತ್ತೇ ಇಲ್ಲ. ಅದು ಅವ್ರಿಗೆ ಫಸ್ಟ್ ಲಿಖಾಂತ ಅವರಿಗೆ ಅದು ಗೊತ್ತೇ ಇಲ್ಲ ನಮಗೆ. ಆದ್ರೆ ಸಡನ್ ಆಗಿ ನಮ್ಮ ವೇದಿಕೆ ಮೇಲೆ ಕರೆದು ರಾಜ್ಯ ಉಪಾಧ್ಯಕ್ಷತೆ ಕೊಟ್ಟಿದ್ರು. ಅವಾಗ ಅದರಲ್ಲಿ ನಮ್ಮ ಸಂಘಟನೆಯಲ್ಲಿ ಅಲ್ಲರಿ, ಇಡೀ ಭಾರತದ ದೇಶದ ಎಲ್ಲ ಸಂಘಟನೆಗಳು ಕೂಡಿ ಸೇರಿಸಿ ಮಾಡಿರುವಂತ ಸಂಘಟನೆಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಕೊಟ್ಟಿದ್ದರು ನಮಗೆ. ಅಂತ ದೊಡ್ಡ ವ್ಯಕ್ತಿ ನಾನು ಅಲ್ಲ. ಅವ್ರು ಯಾಕೆ ಕೊಟ್ಟಿದ್ರು ಅದು ಅವ್ರಿಗೆ ಬಿಟ್ಟು ವಿಷಯ. ಅದು ಆದ ನಂತರ ನಮ್ಗೆ ಅವ್ರಿಗೆ ಸರಿ ಅನಿಸ್ಲಿಲ್ಲ, ನಾವು ಬಿಟ್ಟು ಬಂದಿದ್ದು, ನಾವು ಸ್ವತಃ ಬಿಟ್ಟಿವಿ. ನೆಕ್ಸ್ಟ್ ಅವರು ಕೂಡ ಹೋಗಿದ್ರು. ಆದರೂ ಅವ್ರ ಹತ್ರ ಚಾಲಕರ ವಿಷಯದಲ್ಲಿ ತುಂಬಾ ಕಿಚ್ಚಿದೆ. ಅವ್ರ ಹತ್ರ ತಿಂತಾ ಇದ್ದಾರೆ, ನಿಮ್ಮ ಹೋರಾಟಗಾರರಿದ್ದಾರೆ, ಅವರು ಮಾಡ್ತಾರೆ. ಇವತ್ತಿನ ದಿವಸ ಸಂಸ್ಥಾಪಕರಾದಂಥ ಅರವಿಂದ್ ಕಮಲಪ್ಪನವರು ಕೂಡ ಚಾಲಕರಿಗೋಸ್ಕರ ಅವರು ಏನೋ ಒಂದು ಪಣ ತೆಗೆದುಕೊಂಡು ನಿಂತಿದ್ದಾರೆ. ಎಲ್ಲ ಸಂಘಟನೆಗಳು ಸೇರಿಕೊಂಡು ಇಲ್ಲಿ ಎಲ್ಲರೂ ಒಂದಾಗಿ ಕಲ್ಯಾಣ ಕರ್ನಾಟಕ ಸಾರಿಗೆ ಚಾಲಕರ ಅಭಿವೃದ್ಧಿ ಸಂಘವನ್ನು ತಾವೆಲ್ಲರೂ ಒಳ್ಳೆ ನಿಟ್ಟಿನಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಆ ದೇವರಲ್ಲಿ ಕೂಡ ನಾನು ಪ್ರಾರ್ಥಿಸ್ತೇನೆ. ನೀವೆಲ್ಲರೂ ಅಷ್ಟೇ ನಿಷ್ಠೆಯಾಗಿ ಕೆಲಸವನ್ನು ಕೂಡ ಮಾಡ್ತೀರ ಅಂತೇಳಿ ನಾನು ಮನಸ್ಪೂರ್ವಕವಾಗಿ ನಂಬಿರ್ತೀನಿ. 240 ಸಂಘಟನೆಯಲ್ಲಿ ಆ ಒಂದು ಸಂಘಟನೆ ಆಗಬಾರ್ದು. 241ನೇ ಸಂಘಟನೆ 240 ಮೈನಸ್ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಕೆಲಸ ಮಾಡಬೇಕು. ನಾನು ಬಹಳಷ್ಟು ಮಾತಾಡಿರಲಿ ಮತ್ತು ಮಾತಾಡಿರುವಂಥ ಅಕ್ಷರಗಳಲ್ಲಿ ತಪ್ಪಾಗಿತ್ತು, ಆಗಿರಬಹುದು, ಆಗಿರುತ್ತೆ. ಆದರೂ ಕೂಡ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಕ್ಷಮೆ ಕೇಳ್ತೀನಿ. ಈ 2 ಮಾತುಗಳನ್ನು ನನಗೆ ಆಡಲು ಅವಕಾಶ ಮಾಡಿಕೊಟ್ಟು ಹಾಗೂ ತಾವೆಲ್ಲ ಇಷ್ಟೊಂದು ಶಾಂತ ರೀತಿಯನ್ನು ಕೂತ್ಕೊಂಡು ಕೇಳಿರುವಂಥ ತಮ್ಮೆಲ್ಲರಿಗೂ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.